ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. 2025 ಇಸ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ. ಈ ತುಲಾರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳನ್ನುವುದು ಒಳ್ಳೆಯ ದ್ರವ್ಯ ಸಂಪಾದನೆ ಮಾಡುವಂಥ ಯೋಗ ಕೂತಿದೆ. ದ್ರವ್ಯ ಸಂಪಾದನೆ, ಸಂಗ್ರಹ ಕಾಲ, ಬರುವಂಥ ಹಣವನ್ನು ಸರಿಯಾಗಿ ಉಳಿಸಿಕೊಳ್ಳುವಂಥ ಯೋಗ. ಕಳ್ಕೊಂಡ್ರೆ ಹೋಯ್ತು, ಇದು ಯಾವಾಗಲೂ ಬರೋದಿಲ್ಲ. ಬಂದಾಗ ಇದನ್ನು ಸರಿಯಾಗಿ ತಗೋಬೇಕಾದ್ದು ತುಲಾರಾಶಿಯವರಿಗೆ. ಯಾಕೆ ಆಗ್ತಾಯಿದೆ ಅಂದರೆ, ಈ ತುಲಾರಾಶಿಯವರಿಗೆ ಬುಧನ ಅನುಗ್ರಹ ಭಾಳ ಜೋರಾಗಿದೆ. ಬುಧ ಬರುವಂತಹದೇ ಫೈನಾನ್ಸ್ ಡಿಪಾರ್ಟ್ಮೆಂಟ್, ವ್ಯಾಪಾರ ವ್ಯವಹಾರ ಸಂಬಂಧಪಟ್ಟ ಡಿಪಾರ್ಟ್ಮೆಂಟೇ ಬುಧಂದು ದುಡ್ಡು. ಆ ಬುಧ ಅನ್ನುವಂತಹ ಗ್ರಹ ಒಳ್ಳೆ ಉತ್ತಮ ಸ್ಥಿತಿಯಲ್ಲಿ ಕೂತಿದ್ದಾನೆ. ಹಾಗಾಗಿ ಉತ್ತಮ ಸ್ಥಿತಿವಂತರಾಗ್ತೀರ. ನೀವು ಭೂಮಿ ಮನೆಯನ್ನು ಸಂಪಾದನೆ ಮಾಡ್ಕೊತೀರಿ, ಆಸ್ತಿ ಸಂಪಾದನೆ ಮಾಡ್ಕೊತೀರಿ. ಮತ್ತು ಉದ್ಯೋಗಿಗಳಿಗೆ, ವ್ಯಾಪಾರಸ್ಥರಿಗೆ ನಾನಾ ರೀತಿಯಾಗಿ ಸಂಪಾದನೆ ಆಗ್ತದೆ. ವ್ಯಾಪಾರಸ್ಥರಿಗೆ ಡಬಲ್ ಲಾಭ ಬರ್ತದೆ, ಉದ್ಯೋಗಸ್ಥರಿಗೆ ಬಡ್ತಿಗಳಾಗ್ತದೆ ಮತ್ತು ಗೌರವ ಧನಗಳು ಬರ್ತದೆ. ಹಾಗೂ ನಿಮ್ಮ ಅಧಿಕಾರದ ವ್ಯಾಪ್ತಿ ಬಹಳ ಬೆಳೀತದೆ. ಬಡ್ತಿ ಬಂದ ಮೇಲೆ ಬೆಳೆಯಬೇಕು, ಬೆಳೆದೇ ಬೆಳೀತದೆ. ಹಾಗಾಗಿ ಅವಾಗ ಸ್ಕೇಲು ಜಾಸ್ತಿ ಆಗ್ತದೆ, ಪೊಸಿಷನ್ ಜಾಸ್ತಿ ಆಗಿರ್ತದೆ. ಮತ್ತು ದೊಡ್ಡ ಅಧಿಕಾರಿಗಳಿಂದ ಜನಪ್ರಾಪ್ತಿ ನೋಡಿ, ದೊಡ್ಡ ದೊಡ್ಡ ಅಧಿಕಾರಿಗಳು ಸಹಾಯ ಮಾಡಿಬಿಡ್ತಾರೆ. ಇದಂಥ ಪವರ್ ಕೊಟ್ಟಿದೆ ದೇವರು ನಿಮಗೀಗ. ಮತ್ತು ಹಿರಿಯರ ಆಸ್ತಿ ಸಹ ನಿಮಗೆ ಒದಗಿ ಬರುವಂಥ ಯೋಗ ಚೆನ್ನಾಗಿದೆ. ಮತ್ತು ಭಾಳ ಒಳ್ಳೆಯ ಶುಭ ಕಾಲವನ್ನು ನೀವು ನೋಡ್ಬೋದು. ಆದರೆ ಆಯುಧಗಳಿಂದ ಸ್ವಲ್ಪ ಅಗ್ನಿಯಿಂದ ಕೇರ್ಫುಲ್ಲಾಗಿರಬೇಕಾಗ್ತದೆ. ಚಾಕು, ಕತ್ತರಿ, ಅದೇನೋ ಒಂದು ಸಣ್ಣ ಪುಟ್ಟ ಹುಷಾರಾಗಿ ಇಟ್ಕೋಬೇಕಾಗ್ತದೆ. ರೆಫ್ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಸ್ವಲ್ಪ ಚರ್ಮ ವ್ಯಾಧಿಗಳಾಗುವಂಥ ಚಾನ್ಸಸ್ ಇರ್ತದೆ. ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಆಗ್ತದೆ, ನೋಡ್ಕೊಳ್ಳಿ. ಮತ್ತು ಗುರು ಶುಕ್ರರ ದೃಷ್ಟಿ ಭಾಳ ಜೋರಾಗಿದೆ ನಿಮ್ಮ ಜಾತಕಕ್ಕೆ. ಅಂತಹ ಫಲ ಇದು. ಯಾಕೆಂದರೆ 9ನೇ ಮನೆಯೊಳಗೆ ಗುರು, 11ನೇ ಮನೆಯೊಳಗೆ ವಿಶೇಷವಾಗಿ ಶುಕ್ರ. ಈ ಗುರು ಶುಕ್ರರ ಒಂದು ದೃಷ್ಟಿ ನಿಮ್ಮ ಮನೆ ಮೇಲೆ ಇರೋದರಿಂದ ಒಳ್ಳೆಯ ಸ್ಥಾನದಲ್ಲಿ ಕೂತು ಕೊಡೋ ಫಲ ಏನಪ್ಪ ಅಂದರೆ, ವಿಶೇಷವಾಗಿ ಭಾಗ್ಯವಂತರಾಗಿ, ಒಳ್ಳೆ ಅಧಿಕಾರಸ್ಥರಾಗಿ, ಒಳ್ಳೆ ಉತ್ತಮವಾದ ಖಜಾನೆ ಸಂಪಾದನೆ ಮಾಡ್ಬೋದು, ದುಡ್ಡು ಕಾಸು ಸಂಪಾದನೆ ಮಾಡ್ಕೋಬೋದು. ಅಷ್ಟು ಅನುಕೂಲವಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಇದನ್ನು ಸರಿಯಾಗಿ ಸ್ಥಿರ ಮಾಡ್ಕೊಳ್ಳಿ. ಒತ್ತು ಹೇಳ್ತಾ ಇದ್ದೀನಿ, ಇದನ್ನು ಜೀವನ ಪರ್ಯಂತ ಊಟ ಮಾಡುವಂತಹ ಯೋಗ. ಮತ್ತು ಆರೋಗ್ಯ ವಿಚಾರದಲ್ಲಿ, ಶರೀರದಲ್ಲಿ ಗಾಯಗಳಾಗ್ತದೆ, ಸ್ವಲ್ಪ ಹುಷಾರಾಗಿರಬೇಕು. ಆದರೆ ಹಠಮಾರಿತನ ಮಾಡೋಕ್ಕೆ ಹೋಗಬಾರ್ದು. ನೀವೆಲ್ಲ ಮಾಡ್ತೀರಾ, ಕೋಪವನ್ನು ಜಾಸ್ತಿ ಮಾಡ್ಕೊತೀರಾ, ಕಡಿಮೆ ಮಾಡಿ. ಖರ್ಚು ಹೆಂಗಂದ್ರೆ ವ್ಯಯ ಮಾಡಾಕ್ಬಿಡ್ತೀರಿ. ಕೆಲವು ವಿಚಾರದಲ್ಲಿ ಸ್ವಲ್ಪ ನಿಗಾ ವಹಿಸಿದ್ರೆ ಬಹಳ ಒಳ್ಳೆಯದಾಗ್ತದೆ. ಮತ್ತು ಶೀಘ್ರವಾಗಿ ವಿವಾಹಾದಿಗಳು ಕೂಡಿ ಬರುವಂಥ ಯೋಗ ಚೆನ್ನಾಗಿದೆ ನಿಮಗೆ. ಒಳ್ಳೆ ಮದುವೆಗೆ ವಧುವರು ಸಿಗ್ತಾರೆ. ಮತ್ತು ವಿವಾಹ ನಂತರ ಭಾಗ್ಯೋದಯಗಳಾಗ್ತದೆ. ಒಳ್ಳೆ ವಧುವರ ನಿಮ್ಮನೆಗೆ ಬಂದರೆ ಅವರಿಂದನೂ ಸಹ ಅನುಕೂಲ ಸಿಗ್ತದೆ. ಮತ್ತು ಬಹಳ ಅದೃಷ್ಟವಂತರು, ಸೌಮ್ಯವಾದ ವಧುವರರು ಹುಡುಕಿಕೊಳ್ಳಿ. ಈ ವಿಚಾರದಲ್ಲಿ ಸರಿಯಾಗಿ ಜಾತಕವನ್ನು ಪರಿಶೀಲನೆ ಮಾಡಿ, ವಧುವರ ಜಾತಕವನ್ನು ಪರಿಶೀಲನೆ ಮಾಡಿ ವಿವಾಹಕ್ಕೆ ನಿಶ್ಚಯ ಮಾಡಿಕೊಳ್ಳಿ. ಮತ್ತು ಹಣದ ವಿಷಯದಲ್ಲಿ ಮಧ್ಯ ಹೋಗಬೇಡಿ, ಥರ್ಡ್ ಪರ್ಸನಾಗಿ ಹೋಗಬೇಡಿ. ಮತ್ತು ಸಂತಾನ ಅಪೇಕ್ಷಿಗಳಿಗೆ ಒಳ್ಳೆಯ ಶುಭ ಫಲ ಚೆನ್ನಾಗಿದೆ. ಹಾಗೂ ಪುತ್ರ ಸಂತಾನ ಆಗುವಂಥ ಯೋಗ ಭಾಳ ಜೋರಾಗಿದೆ ನಿಮಗೆ. ಅದಕ್ಕೆ ಭಾಗ್ಯೋದಯ ಅಂತ ಹೇಳ್ತಾರೆ. ಅದು ನಿಮ್ಮ ರಾಶಿಯಲ್ಲಿ ಬುಧ ಸಂಚಾರ ಮಾಡೋದ್ರಿಂದ ವಿದ್ಯಾವಂತರಾಗ್ತೀರಿ. ವಿದ್ಯಾರ್ಥಿಗಳು ಗೌರವಯುತರಾಗಿರ್ತೀರಿ ಮತ್ತು ಎಲ್ಲರಿಗೂ ಗೌರವವನ್ನು ತೋರಿಸ್ತೀರಿ. ಮತ್ತು ಹಿರಿಯರ ಆಸ್ತಿಯನ್ನು ಉಳಿಸಿಕೊಳ್ಳುವಂಥ ಯೋಗ. ಹಾಗಾಗ ಹೆಚ್ಚು ಪ್ರಯಾಣ ಉಂಟಾಗ್ತದೆ. ನೋಡ್ಕೊಂಡು ಕೆಲಸವನ್ನು ಮಾಡಬೇಕಾಗ್ತದೆ. ಈ ತಿಂಗಳಲ್ಲಿ ವಿವಾಹ ಆಗುವ ವಧುವರರು ಒಳ್ಳೆ ವಿದ್ಯಾವಂತರಾಗಿರುವಂಥರು, ನೋಡಲಿಕ್ಕೆ ಒಳ್ಳೆಯವರಾಗಿರ್ತಕ್ಕಂಥವ್ರು, ಶುಭ ವ್ಯಕ್ತಿಗಳು, ಒಳ್ಳೆ ಮನಸ್ಸಿಂದ ಕೂಡಿದಂಥವ್ರು ಆಗ್ತೀರಿ. ಮತ್ತು ಒಳ್ಳೆ ಮಾತುಗಾರ ಆಗ್ತೀರಿ. ಎಲ್ಲರಿಂದ ಹೊಗಳಿಸ್ಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಸಂಪಾದನೆ ಯಾರು ಮಾಡಬೇಕು ಇದೆಲ್ಲ ವ್ಯಾಪಾರಸ್ಥರು ದ್ವಿಮುಖ ಸಂಪಾದನೆ, 2-3 ಥರ ಸಂಪಾದನೆ ಮಾಡ್ಬೋದು, ಬಿಸ್ನೆಸ್ ಮಾಡ್ಬೋದು. ಆ ಥರ ಒಂದು ದೊಡ್ಡ ಕಾಸು ಅನುಕೂಲ ಚೆನ್ನಾಗಿದೆ. ಹಾಗೂ ಸದಾ ವ್ಯಾಪಾರ ಚಿಂತೆಯಲ್ಲಿ ಇರೋದು ಚಾನ್ಸಸ್ ಜಾಸ್ತಿ. ನೀವು ಹೆಂಗೆ ಸಂಪಾದನೆ ಮಾಡೋದು, ಹೇಗೆ ಮಾಡೋ ಸಂಪಾದನೆ ಚಿಂತೆ ಮಾಡ್ತಿದ್ರಲ್ಲ, ಅವೆಲ್ಲ ನಡೀತದೆ ಇವಾಗ.
ಮತ್ತು ಟೆಕ್ನಿಕಲಲ್ಲಿ ಯಾರು ಓದಬೇಕು ಅಂತಿರೋ ವಿದ್ಯಾರ್ಥಿಗಳು ಅವರಿಗೆ ಬಹಳ ಗೌರವ ಕೀರ್ತಿಗಳು ಬರ್ತದೆ. ಮತ್ತು ಹೊರದೇಶದಲ್ಲೇ ಕೆಲಸಗಳು ಸಿಗುವಂಥವು ಚೆನ್ನಾಗಿರ್ತದೆ. ನಿಮಗೆ ಒಳ್ಳೊಳ್ಳೆಯ ದೇಶಕ್ಕೆ ಪ್ರಯತ್ನವನ್ನು ಮಾಡಿ. ಈ ರಾಶಿಯವರಿಗೆ ಸೋದರ ಮಾವನಿಂದ ಸಹಾಯಗಳು ಹರಿದು ಬರ್ತದೆ. ಮತ್ತು ಈ ತಿಂಗಳೇನಪ್ಪ ಅಂದರೆ ವಿಶೇಷವಾಗಿ ವಿಷ್ಣು ಕ್ಷೇತ್ರಕ್ಕೆ ಹೋಗಿ ಬರುವಂಥ ಯೋಗ ಇದೆ ನೋಡಿ. ಹೋಗಿ ಆ ವಿಷ್ಣು ಕ್ಷೇತ್ರಕ್ಕೆ ಹೋಗಿ ಬಂದರೆ ಭಾಳ ದ್ರವ್ಯ ಸಂಗ್ರಹ ಮಾಡ್ಕೊತೀರಿ. ಯಾಕೆಂದರೆ ಲಕ್ಷ್ಮೀಪತಿ ಅವನು ವಿಷ್ಣು. ಹೋಗಿ ಬಂದರೆ ಒಳ್ಳೆ ದುಡ್ಡು ಕಾಸು ಒಳ್ಳೆ ದೈವಿ ದುಡ್ಡೇ ಬರ್ತದೆ. ಹಾಗಾಗಿ ಹೋಗಿ ಬನ್ನಿ. ಮತ್ತು ವಿಷ್ಣುವಿನ ಯಾತ್ರೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ. ದೈವಂ ಮನುಷ್ಯ ರೂಪೇಣ ಅಂದರೆ ಗುರುವಿನ ಅನುಗ್ರಹ. ಮನುಷ್ಯ ರೂಪದಲ್ಲಿ ದೇವತೆಗಳಿಗೆ ಅನುಗ್ರಹ ಮಾಡಿಕೊಡ್ತಾರೆ. ದೇವತೆಗಳ ಸಹಾಯ ಮಾಡ್ತಾರೆ, ನಿಮ್ಮ ಕೈ ಹಿಡಿತಾರೆ ಇವಾಗ. ಮತ್ತು ಇದು ಯಾಕೆ ಆಗ್ತಾಯಿದೆ ಅಂದರೆ ಗುರುವಿನ ಅನುಗ್ರಹ ಆಗಿರೋದ್ರಿಂದ ಅದು ಒಳ್ಳೆಯ ಫಲ. ಮತ್ತು ಉನ್ನತವಾದ ಗುರು ಹಿರಿಯಗಳು ಆಶೀರ್ವಾದ ನಿಮಗೆ ಸಿಗ್ತದೆ. ಹಾಗೂ ಅವರೇ ದೇವರ ರೂಪದಿಂದ ನಿಮಗೆ ಅನೇಕ ಸಹಾಯಗಳನ್ನು ಮಾಡ್ತಾರೆ. ನೋಡಿ, ಗುರು ಹಿರಿಯರು ಯಾಕೆ ನಮಸ್ಕಾರ ಮಾಡ್ಬೋದು ಇದಕ್ಕೆ ಕೇಳೋದು. ಯಾವಾಗ ನಮ್ಮ ಟೈಮ್ ಚೆನ್ನಾಗಿರ್ತದೋ ಒಳ್ಳೊಳ್ಳೆ ವ್ಯಕ್ತಿಗಳು ದೇವರ ರೂಪದಲ್ಲೇ ಬಂದು ಅನುಗ್ರಹ ಮಾಡಿ ಸಹಾಯ ಮಾಡ್ತಾರೆ. ಅದಕ್ಕೆ ಗುರು ಹಿರಿಯರಿಗೆ ದೊಡ್ಡವರಿಗೆ ಭಕ್ತಿ ಗೌರವಗಳಿಂದ ನಡ್ಕೊಳ್ಳಿ ಅಂತ ಹೇಳೋ ವಿಚಾರ. ಮತ್ತು ಧರ್ಮದ ವಿಷಯದಲ್ಲಿ ಹೆಚ್ಚು ಆಸಕ್ತಿಗಳು ಬೆಳೀತದೆ, ತಪ್ಪದೇ ಬೆಳೆದುಕೊಳ್ಳಿ. ಸತ್ಕರ್ಮಗಳನ್ನು ಮಾಡುವುದರಿಂದ ದೈವಿ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ನೋಡಿ, ದೇವರು ದುಡ್ಡು ಕೊಡಬೇಕು ಅಂದರೆ ಹುಡುಕೊಂಬಂದು ಕೊಡ್ತಾನೆ ಭಗವಂತ. ಹಾಗಾಗಿ ದೈವಿ ಸಂಪಾದನೆ ಮಾಡುವುದು ಭಾಳ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಬೆಲೆ ಬಾಳುವಂತಹ ವಸ್ತ್ರ ಆಭರಣಗಳನ್ನು ಕೊಂಡುಕೊಳ್ತೀರಿ. ನೀವು ಮನೆಗೆ ವಿಶೇಷವಾದ ಅಲಂಕಾರಗಳನ್ನು ಮಾಡ್ಕೊತೀರಿ. ಮನೆಗೆ ಆಫೀಸ್ಗೆಲ್ಲ ಅಲಂಕಾರ ಮಾಡ್ತೀರಿ. ಶ್ರೀಮಂತ ವ್ಯಕ್ತಿಗಳಿಂದ ಆದರ ಗೌರವಗಳು ಒಂದು ಕೀರ್ತಿಗಳೆಲ್ಲ ಬರುವಂಥ ಮಹಾಯೋಗ ಚೆನ್ನಾಗಿದೆ. ಆದರೆ ಆರೋಗ್ಯ ಅಭಿವೃದ್ಧಿಗೋಸ್ಕರ ನೀವು ಮಾಡಬೇಕಾದ ಕರ್ತವ್ಯ ಏನಪ್ಪ ಅಂದರೆ ಕುಜಶಾಂತಿಯನ್ನು ತಪ್ಪದೇ ಮಾಡ್ಕೋಬೇಕಾಗ್ತದೆ. ಯಾರು ಕುಜಶಾಂತಿಯನ್ನು ಮಾಡ್ಕೊತೀರಿ ಅಂಥವ್ರಿಗೆ ಆರೋಗ್ಯದಲ್ಲಿ ಯಾವ ತೊಂದರೆಗಳು ಬರೋದಿಲ್ಲ. ಕುಜಶಾಂತಿ ಹೇಗೆ ಮಾಡಬೇಕು? ಸುಬ್ರಹ್ಮಣ್ಯನ ದರ್ಶನ ಮಾಡುವಂತಹದ್ದು, ಸುಬ್ರಹ್ಮಣ್ಯ ಅರ್ಚನೆ ಮಾಡಿಸುವಂತಹದ್ದು, ತೊಗರಿಬೇಳೆ ದಾನ ಕೊಡುವಂತಹದ್ದು, ಪ್ರತಿ ಮಂಗಳವಾರ ಹೋಗಿ ದರ್ಶನ ಮಾಡಿ ನಮಸ್ಕಾರ ಮಾಡಿ ಪೂಜೆ ಮಾಡಿ ಬರುವಂಥದ್ದು ಯಾರು ಮಾಡ್ಕೊತೀರಿ ಅವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಯಾವ ಕಷ್ಟಗಳು ಬರೋದಿಲ್ಲ. ಹಾಗಾಗಿ ಆದಷ್ಟು ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳಿ, ಎಲ್ಲ ಒಳ್ಳೆಯದಾಗ್ತದೆ. ನಮಸ್ಕಾರಗಳು.